ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾಗಿದ್ದಾನೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಇನ್ನು ಜಡ್ಜ್ ಎದುರು ಆರೋಪಿಯಿಂದ ವಿಡಿಯೋ ಹೇಳಿಕೆ ಕೂಡ ದಾಖಲಾಗಿದೆ. ಬೆಳ್ತಂಗಡಿ ಕೋರ್ಟ್ನಲ್ಲಿ BNSS 183 ವಿಡಿಯೋ ಹೇಳಿಕೆ ದಾಖಲಾಗಿರುವಂಥದ್ದು. ಬುರುಡೆ ಪ್ರಕರಣದ ಬಗ್ಗೆ ಚಿನ್ನಯ್ಯನಿಂದ ಸ್ಟೇಟ್ಮೆಂಟ್ ಅನ್ನ ತಗೊಂಡಿದ್ದಾರೆ. ಎರಡನೇ ಬಾರಿಗೆ ತನ್ನ ಹೇಳಿಕೆಯನ್ನ ಚಿನ್ನಯ್ಯ ದಾಖಲಿಸಿದ್ದಾನೆ. ಇನ್ನು ಏನೆಲ್ಲ ವಿಚಾರಗಳನ್ನ ಹೇಳಿದ್ದಾನೆ ಅಥವಾ SIT ಅಧಿಕಾರಿಗಳ ಮುಂದೆ ಈತ ಏನೆಲ್ಲ ಹೇಳಿದ್ನೋ ಅದೇ ವಿಚಾರಗಳನ್ನ ಈತ ಹೇಳಿದ್ದಾನ ಅಥವಾ ಮತ್ತೇನಾದ್ರೂ ಕತೆ ಕಟ್ಟಿದ್ದಾನ, ಈ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ಬೆಳ್ತಂಗಡಿ ಕೋರ್ಟ್ಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇವತ್ತು ವಿಚಾರಣೆಗೆ ಹಾಜರಾಗಿದ್ದ. ಇನ್ನು ಈತನನ್ನ ಶಿವಮೊಗ್ಗದ ಕಾರಾಗೃಹದಲ್ಲಿ ಈತನಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿತ್ತು. ಎರಡನೇ ಬಾರಿ ಈತ ಶಿವಮೊಗ್ಗದಿಂದ ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾಗಿದ್ದಾನೆ. ಬೆಳ್ತಂಗಡಿ ಕೋರ್ಟ್ನಲ್ಲಿ BNSS 183 ಕಾಯ್ದೆಯಡಿ ವಿಡಿಯೋ ಹೇಳಿಕೆಯನ್ನ ದಾಖಲಿಸಲಾಗಿದೆ. ಬುರುಡೆ ಪ್ರಕರಣದ ಬಗ್ಗೆ ಹೇಳಿಕೆಯನ್ನ ದಾಖಲಿಸಿದ್ದಾನೆ ಚಿನ್ನಯ್ಯ. ಯಾಕೆಂದ್ರೆ ಈ ಹಿಂದೆ SIT ಅಧಿಕಾರಿಗಳ ಬಳಿ ಈತ ಇದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಬುರುಡೆನ ಅಂದ್ರೆ ಈತ ಒಂದು ಬುರುಡೆನ ತೆಗೆದುಕೊಂಡು ಬಂದಿರ್ತಾನೆ. ಅಂದ್ರೆ ಧರ್ಮಸ್ಥಳದಲ್ಲಿ ನಾನು 100 ಶವಗಳನ್ನ ಹೂತಿದ್ದೇನೆ ಅಂತ ಆರೋಪಿಸಿ ಒಂದು ಬುರುಡೆಯನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡು ಬಂದಿರ್ತಾನೆ. ಈ ಬುರುಡೆ ನಿನಗೆ ಎಲ್ಲಿ ಸಿಕ್ತು ಅಂತ SIT ಅಧಿಕಾರಿಗಳು ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಣೆಯನ್ನ ಮಾಡಿದ್ರು. ಈ ವೇಳೆ ಈತ ಬುರುಡೆಯನ್ನ ಸೌಜನ್ಯ ಅವರ ಮಾವ ವಿಠ್ಠಲ್ ಗೌಡ ಬಂಗ್ಲೆಗುಡ್ಡ ಕಾಡಿನಿಂದ ತಂದಿದ್ರು ಎನ್ನುವುದಾಗಿ ಮಾಹಿತಿಯನ್ನು ಕೂಡ ಹೇಳಿಕೆಯನ್ನು ಕೂಡ ನೀಡಿರ್ತಾನೆ. ಸೊ ಈ ಸಾಕಷ್ಟು ವಿಚಾರಗಳ ಪ್ರಸ್ತಾಪ ಅಲ್ಲಿ ಆಗಿರುತ್ತೆ. ಅಂದರೆ ನಂದೇನು ತಪ್ಪಿಲ್ಲ, ಯಾರದೋ ಒತ್ತಾಯಕ್ಕೆ ಈ ರೀತಿ ಮಾಡಿದೆ, ಈ ರೀತಿ ಸಾಕಷ್ಟು ವಿಚಾರಗಳು ಕೂಡ ಅಲ್ಲಿ SIT ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಹೇಳಿರ್ತಾನೆ. ಅದೇ ವಿಚಾರಗಳನ್ನು ಇವತ್ತು ಕೋರ್ಟ್ನಲ್ಲಿ ಈತ ಹೇಳಿದ್ನ ಅಥವಾ ಮತ್ತೆ ಏನಾದರೂ ಕತೆ ಕಟ್ಟಿದ್ನ, ಇವೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಬೆಳ್ತಂಗಡಿ ಕೋರ್ಟ್ಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ವಿಚಾರಣೆಗಾಗಿ ಹಾಜರಾಗಿದ್ರು. ಜಡ್ಜ್ ಎದುರು ಆರೋಪಿಯಿಂದ ವಿಡಿಯೋ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಬೆಳ್ತಂಗಡಿ ಕೋರ್ಟ್ನಲ್ಲಿ BNSS 183 ವಿಡಿಯೋ ಹೇಳಿಕೆ ಇದು. ಬುರುಡೆ ಪ್ರಕರಣದ ಬಗ್ಗೆ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಎರಡನೇ ಬಾರಿಗೆ ಇದೀಗ ಈತನ ಹೇಳಿಕೆಯನ್ನ ಕೋರ್ಟ್ ದಾಖಲಿಸಿಕೊಳ್ತಾ ಇರುವಂಥದ್ದು. ಸದ್ಯ ಈತ ನ್ಯಾಯಾಂಗ ಬಂಧನದಲ್ಲಿ ಇರುವಂಥದ್ದು. ಶಿವಮೊಗ್ಗದ ಕಾರಾಗೃಹದಲ್ಲಿ ಈತನಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಇದು ಎರಡನೇ ಬಾರಿಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಇನ್ನು ಒಂದು ಕಡೆ ಚಿನ್ನಯ್ಯ ಇವತ್ತು ಎರಡನೇ ಬಾರಿಗೆ ಬೆಳ್ತಂಗಡಿ ಕೋರ್ಟ್ಗೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ಮುಂಚೆ ಧರ್ಮಸ್ಥಳ ಗ್ರಾಮದಲ್ಲಿ ನಾನು 100 ಶವಗಳನ್ನು ನಾನೇ ಹೂತಿದ್ದೇನೆ ಸ್ವತಃ ಎನ್ನುವಂಥ ಒಂದು ಪತ್ರವನ್ನು ಬರೆದಿರ್ತಾರೆ. ಈ ಒಂದು ಸುದ್ದಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು, ಸಾಕಷ್ಟು ಸಂಚಲನವನ್ನು ಕೂಡ ಸೃಷ್ಟಿಸಿತ್ತು. ಕೇವಲ ರಾಜ್ಯ ಮಾತ್ರವಲ್ಲ, ಇದು ರಾಷ್ಟ್ರವ್ಯಾಪಿಯಾಗಿ ಒಂದು ಚರ್ಚೆಗೆ ಕಾರಣವಾದ ವಿಷಯ. ಅದಾದಮೇಲೆ ಒಂದು ಸರ್ಕಾರ ಒಂದು SIT ತಂಡವನ್ನು ರಚನೆ ಮಾಡುತ್ತೆ. ರಚನೆ ಆದ ಮೇಲೆ ಈತನನ್ನು ಧರ್ಮಸ್ಥಳಕ್ಕೆ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಸತತ 13-14 ದಿನಗಳ ಕಾಲ ಧರ್ಮಸ್ಥಳದ ಸುತ್ತಮುತ್ತದ ಪ್ರದೇಶದಲ್ಲಿ ಅಂದರೆ ನೇತ್ರಾವತಿ ಸ್ನಾನಘಟ್ಟದ ಅಕ್ಕಪಕ್ಕದ ಪ್ರದೇಶಗಳಲ್ಲಿ ಒಂದು ಮಹಜರು ಕಾರ್ಯ ಆಗುತ್ತೆ, ಶೋಧ ಕಾರ್ಯ ನಡೆಯುತ್ತೆ. ಶೋಧ ಕಾರ್ಯದ ವೇಳೆ ಅಂದರೆ 17 ಪಾಯಿಂಟ್ಗಳಲ್ಲಿ ಉತ್ಖನನ ನಡೆಸಿದ್ರೆ, ಆದರೆ ಬರೀ 2 ಪಾಯಿಂಟಲ್ಲಿ ಮಾತ್ರ ಅವಶೇಷಗಳು ಸಿಗುತ್ತೆ. ಅದಾದಮೇಲೆ ವಿಚಾರಣೆಯನ್ನು ಮುಂದುವರಿಸಲಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿನಿಧಿ ಶಂಶೀರ್ ಬುಡೋಳಿ. ಶಂಶೀರ್, ಒಂದು ಕಡೆ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರಾಗಿದ್ದಾರೆ. ಈ ಗಡಿಪಾರಿಗೆ ಕಾರಣ ಏನು ಅಂತ? ಹೌದು, ಮುಖ್ಯವಾಗಿ ಸೌಜನ್ಯ ಪರ ಹೋರಾಟಗಾರರಾಗಿ ಗುರುತಿಸಿಕೊಂಡಂತಹ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಅನೇಕ ಪ್ರಕರಣ ದಾಖಲಾಗಿರುವಂತದ್ದು. ಸುಮಾರು 32 ಪ್ರಕರಣ ವಿವಿಧ ಠಾಣೆಗಳಲ್ಲಿ ದಾಖಲಾಗಿದೆ ಎಂಬ ಮಾಹಿತಿ ಸಿಕ್ಕಿರುವಂತದ್ದು. ಅಲ್ಲದೆ ಈ ಕುರಿತು ಇವತ್ತು ಅಧಿಕೃತವಾದಂತಹ ಪ್ರಕಟಣೆಯನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಟಣೆಯಲ್ಲಿ ಅವರ ಕಚೇರಿಯವರು ತಿಳಿಸಿದ್ದು, ಸದ್ಯ ಮಹೇಶ್ ಶೆಟ್ಟಿ ತಿಮರೋಡಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ 1 ವರ್ಷ ರಾಯಚೂರು ಜಿಲ್ಲೆಗೆ ಗಡಿಪಾರು ಮಾಡಿ ಪುತ್ತೂರು ಸಹಾಯಕ ಆಯುಕ್ತರು ಅಂದರೆ AC ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಅವರಿಗೆ ಅದನ್ನ ಜಾರಿ ಮಾಡಲಾಗುತ್ತೆ ಎಂಬ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಪೊಲೀಸರು ಅಥವಾ ಕೋರ್ಟ್ ನೋಟಿಸ್ ಜಾರಿ ಮಾಡಿದಾಗ ಜಿಲ್ಲೆಯನ್ನು ಪ್ರವೇಶ ಮಾಡೋಕೆ ಮಾತ್ರ ಅವಕಾಶ ಈ ಅವಧಿಯಲ್ಲಿ ನೀಡಲಾಗಿರುವಂತದ್ದು. ಪೊಲೀಸರ ಪರವಾಗಿ DSP ಬಂಟ್ವಾಳ ಮತ್ತು ತಿಮರೋಡಿ ಪರವಾಗಿ ವಕೀಲರು ಪ್ರಕರಣವನ್ನ ಮಂಡಿಸಿರುವಂತದ್ದು. ಸರ್ಕಾರ ಅಥವಾ ಹೈಕೋರ್ಟ್ ನಲ್ಲಿ ಈ ಕುರಿತು ತಿಮರೋಡಿ ಅವರಿಗೆ ಮೇಲ್ಮನವಿ ಸಲ್ಲಿಸುವಂತಹ ಅವಕಾಶ ಇರುವಂತದ್ದು. ಜೊತೆಗೆ ಗಡಿಪಾರು ಪ್ರಕ್ರಿಯೆ ನಡೀತಾ ಇರುವಾಗ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ವಿವಿಧ ಪ್ರಕರಣಗಳು ದಾಖಲಾಗಿರುವಂತದ್ದು. ಅದರಲ್ಲಿ ಬೆಳ್ತಂಗಡಿಯಲ್ಲಿ ಅನೇಕ ಕೇಸ್ಗಳು ದಾಖಲಾಗಿರುವಂತದ್ದು. ಜೊತೆಗೆ ಬ್ರಹ್ಮಾವರ ಪೊಲೀಸ್ ಠಾಣೆಯ ಪ್ರಕರಣ ಇರಬಹುದು ಮತ್ತು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿಸೋಕೆ ಬಂದಾಗ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಬಗ್ಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣವನ್ನು ಹೊರತುಪಡಿಸಿ ಈ ಎಲ್ಲ ಪ್ರಕರಣವನ್ನು ದಾಖಲಾಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಜೊತೆಗೆ ಈ ಧರ್ಮಸ್ಥಳ ಪ್ರಕರಣದ
ಎಸ್ಐಟಿ ತನಿಖೆ ನಡೆಸ್ತಾ ಇರುವಂತಹ ವೇಳೆಯಲ್ಲಿ ಇವರ ಒಂದು ಐಪಾರು ಆದೇಶವನ್ನು ಮಾಡಿರುವುದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಎಸ್ ಶಂಶೀರ್, ಇನ್ನೊಂದ್ ಕಡೆ ಬೆಳ್ತಂಗಡಿ ಕೋರ್ಟ್ಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂದಿದ್ದಾನೆ, ಏನೆಲ್ಲ ಹೇಳಿಕೆಯನ್ನ ನೀಡಿದ್ದಾನೆ ಅಂತ ಮಾಹಿತಿ ಇದೆಯಾ? ಮುಖ್ಯವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರುದಾರ ಚಿನ್ನಯ್ಯ ಈಗಾಗಲೇ ಶಿವಮೊಗ್ಗ ಜೈಲಲ್ಲಿ ಇರುವಂತದ್ದು. ಈಗಾಗಲೇ ಚಿನ್ನಯ್ಯ ಇವರನ್ನ ಬೆಳ್ತಂಗಡಿ ಕೋರ್ಟ್ ನಲ್ಲಿ BNSS 183 ಹೇಳಿಕೆಯನ್ನ ನೀಡಿರುವಂತದ್ದು. ಆದ್ರೆ ಇವತ್ತು ಈ ಕುರಿತಾದಂತಹ ಸಂಪೂರ್ಣ ಹೇಳಿಕೆ ಮುಗಿದಿಲ್ಲ ಎಂಬ ಮಾಹಿತಿ ಸಿಕ್ಕಿರುವಂತದ್ದು. ಇವತ್ತು ಶಿವಮೊಗ್ಗ ಜಿಲ್ಲಾ ಪೊಲೀಸರು ಬಿಗಿ ಭದ್ರತೆಯಲ್ಲಿ ಚಿನ್ನಯ್ಯ ಇವರನ್ನ ಬೆಳ್ತಂಗಡಿ ಕೋರ್ಟ್ಗೆ ಕರೆದುಕೊಂಡು ಬಂದಿದ್ರು. ಸುಮಾರು ಮಧ್ಯಾಹ್ನದ ವೇಳೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ಜಡ್ಜ್ ಮುಂದೆ ಚಿನ್ನಯ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಕೂಡ ಹಲವಾರು ಹೇಳಿಕೆಯನ್ನು ನೀಡಿರುವಂತದ್ದು. ಆದ್ರೆ ಇವತ್ತು ಅದು ಪೂರ್ಣ ಆಗಿಲ್ಲ. ಹೀಗಾಗಿ ಮತ್ತೆ ಸೆಪ್ಟೆಂಬರ್ 25ಕ್ಕೆ ಬೆಳ್ತಂಗಡಿ ಕೋರ್ಟಿಗೆ ಹಾಜರುಪಡಿಸಿ ಉಳಿದ ಹೇಳಿಕೆಯನ್ನು ದಾಖಲು ಮಾಡಿ ಅಂತ ಸೂಚನೆ ನೀಡಲಾಗಿದೆ ಎಂಬ ಮಾಹಿತಿ ಸದ್ಯ ಸಿಕ್ಕಿರುವಂತದ್ದು. ಸದ್ಯ ಚಿನ್ನಯ್ಯ ಅವರನ್ನ ಕೋರ್ಟಿನಿಂದ ಶಿವಮೊಗ್ಗ ಜಿಲ್ಲೆಗೆ ಕರೆದುಕೊಂಡು ಹೋಗಲಾಗ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಶಂಶೀರ್ ಬುಡೋಳಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.